ಇವತ್ತಿನ ತರಗತಿಯಲ್ಲಿ ನಾವು ಡಾಕ್ಟರ್ ಬಿ.ಸಿ. ರಾಮಚಂದ್ರ ಶರ್ಮಾರವರ ಎಂದಿಗೆ ಪದ್ಯದ ಮೊದಲ ಪದ್ಯ ಭಾಗವನ್ನು ನೋಡೋಣ. ಸ್ವಾತಂತ್ರ್ಯಾನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆಯು ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದಂತಹ ಆಕ್ರೋಶ ಅಕ್ಷರಗಳಲ್ಲಿ ಇಲ್ಲಿ ಮೂಡಿಬಂದಿದೆ ಎಂದು ಹೇಳಬಹುದು. ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ಎಂಬ ವಿಚಾರವನ್ನು ನಾವು ಈ ಪದ್ಯ ಭಾಗದ ಮೂಲಕ ತಿಳಿಯಬಹುದಾಗಿದೆ. ಎಂದಿಗಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ ನಾಡ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ. ಡಾಕ್ಟರ್ ಬಿ.ಸಿ. ರಾಮಚಂದ್ರ ಶರ್ಮಾರವರ ಕವಿತೆಗಳಲ್ಲಿ ವಿಡಂಬನೆ ಸಾಮಾನ್ಯವಾಗಿ ಕಂಡುಬರುವಂತಹ ಅಂಶವಾಗಿದೆ. ಈ ಕವನದಲ್ಲಿಯೂ ಕೂಡ ಈ ಒಂದು ಅಂಶವನ್ನು ನಾವು ಕಾಣಬಹುದು. ದೇಶ ಸ್ವಾತಂತ್ರ್ಯವನ್ನು ಸಂಪಾದಿಸಿತು, ಆದರೆ ಗತಕಾಲದ ಧರ್ಮ ಸಂಪ್ರದಾಯ ಮೂಢನಂಬಿಕೆಗಳ ಘೋಷಣೆಯಲ್ಲಿ ಜನರು ಅತಿಯಾದಂತಹ ಆಸಕ್ತಿಯನ್ನುಳಿಸಿಕೊಂಡಿರುವುದರ ಬಗ್ಗೆ ಕವಿ ತೀವ್ರವಾದಂತಹ ರೀತಿಯಲ್ಲಿ ಆಕ್ಷೇಪಿಸಿದ್ದಾರೆ. ನಮ್ಮ ಭಾರತ ದೇಶದ ಜನಕ್ಕೆ ವೈಚಾರಿಕತೆ ಎಂಬ ತಿಳಿವು ಜ್ಞಾನ ಯಾವ ದಿನ ಬರುವುದು ಎಂದು ಆತಂಕದಿಂದ ಈ ಮೇಲಿನ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ರಾಜಕೀಯ ದಾಸ್ಯ ಕ್ರಿಸ್ತಶಕ 1947ರಲ್ಲಿ ನಿವಾರಣೆಯಾಯಿತಾದರೂ ಕೂಡ ಚಿತ್ತದಾಸ್ಯ ಹಿಂದಿನಂತೆಯೇ ಮುಂದುವರೆದಿದೆ ಎಂಬ ಅಂಶವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದು. ಆ ಚಿತ್ತದಾಸ್ಯ ಯಾವ ದಿನ ಬಿಡುಗಡೆಯಾಗುತ್ತದೆಯೋ ಎಂದು ಕವಿ ಈ ಪದ್ಯ ಭಾಗದ ಮೂಲಕ ಪ್ರಶ್ನಿಸಿದ್ದಾರೆ.